ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ಹ್ಯಾಪಿ ಕಸ್ಟಮರ್ ಯಾರು ಅಂತ ನೋಡೋಣ. ಸರ್, ಟಾಟಾ ಎಸಿ ಮೆಗಾ ಗಾಡಿ ನಾವು ಸೇಲಿಗೆ ಐತೆ ಅಂತೇಳಿ ಹಾಕಿದ್ವಲ್ಲ, ಅದನ್ನು ಸೇಲ್ ಆಗಿದೆ. ಅದನ್ನು ಡಿಲೀಟ್ ಮಾಡಿ ಸರ್. ಎಲ್ಲರೂ ಫೋನ್ ಮಾಡ್ತಾರೆ. ಗಾಡಿ ಸೇಲ್ ಆಯ್ತು ಸರ್ ನಮ್ಮ ಕಡೆಯಿಂದ. ಸರ್, ನೀವು ನನ್ನ ಚಾನಲ್ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ಬರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ರೀ ಸರ್, ಒಂದು ಟ್ರ್ಯಾಕ್ಟರ್ ಸೇಲ್ಗಿದೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ. ಯೂಟ್ಯೂಬರ್ ನಾವು. ಈಗ ಡೀಟೇಲ್ಸ್ ಕೊಡ್ತೀರಾ? ಹ್ಞೂ ರೀ ಸರ್, ಈಗ ಯಾವುದು ಸರ್, ಯಾವ ಕಂಪ್ನಿ ಟ್ರ್ಯಾಕ್ಟರ್ ಇದು? ಓ ರೀ ಸರ್, ಕಂಪ್ನಿದು ಯಾವುದು ಟ್ರ್ಯಾಕ್ಟರ್ ಕಂಪ್ನಿ ಯಾವುದು ಸರ್? ಇದು ಕೆಂಪಲ್ ರೀ, ಮ್ಯಾಸಿಗಾಡ್ ರೀ. ಕೆಂಪುದು ಸರ್, ಕೆಂಪುದು. ಹಾಂ, ಮ್ಯಾಸಿಗಾಡ್ ರೀ. ಹಾಂ, ಮ್ಯಾಸಿಗಾಡ್ ರೀ. ಹಾಂ, ಮ್ಯಾಸಿ. ಹಾಂ, ಮೊದಲೊಂದು ಹೆಸರು ಹಾಕಿದ್ದೇನೆ ರೀ, ಈ ಮ್ಯಾಸಿಗಾಡ್ ರೀ. ಹಾಂ, ಓಕೆ. ಇದು ಗಾಡಿ ಯಾವ ಮಾಡಲ್ ಸರ್ ಇದು? ಇದು 2010 ಮಾಡಲ್ ಸರ್. 2010. ಗಾಡಿ ಎಷ್ಟು ಓಡಿದೆ ಸರ್? ಗಾಡಿ ರನ್ನಿಂಗ್ ಭಾಳ ಆಗಿಲ್ಲ ಸರ್. ಓನರ್ ಎಷ್ಟಾಗಿದೆ ಸರ್? ಹ್ಞೂ ರೀ, ಬರೀ ರ್ಯಾಕ್ಷನ್ಸಿಂದ ತಗೊಂಡು ಹೋಗ್ತಾರೆ ಸರ್. ಇದು ಓನರ್ ರೀ, ಮೂರನೇ ಓನರ್. ಮೂರನೇ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿದು? ಹಾಂ, ಡಾಕ್ಯುಮೆಂಟ್ಸ್ ರೆಡಿ ಸರ್. ಮತ್ತೆ ರೀಪಾಸಿಂಗ್ ಐತೆ ಮನೆ ಗಾಡಿ. ರೀಪಾಸಿಂಗ್ ಆಗಿದೆಯಾ? ಹಾಂ, ಇನ್ಸೂರೆನ್ಸ್ ಆಕ್ಸಿ ಬುಕ್ ಕ್ಲಿಯರ್ ಅದಾವೆ ರೀ. ಓಕೆ ಸರ್. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಸ್ಟೋರ್ ಮಾಡ್ಬೇಕು ಸರ್. ನಮ್ದೆಲ್ಲ ಇನ್ಸೂರೆನ್ಸ್ ಎಲ್ಲ ಕ್ಲಿಯರ್ ಅದ. ಓಕೆ. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ಒಟ್ಟೆ ಪೇಂಟಿಂಗ್ ಇಲ್ಲ. ಓಕೆ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಹಾಂ, ರನ್ನಿಂಗ್ ಐತೆ ಸರ್. ಓಕೆ. ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಏನೂ ಫೈಲ್ ಇಲ್ಲ ಸರ್. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ? ಟೇಪ್ ಆಗಿರೋದು ಅಥವಾ ಏನಾದ್ರು? ಹಾಂ, ಟೇಪ ಸಣ್ಣಕ್ಕೆ ಐತೆ ಸರ್. ಅದು ಸಣ್ಣಕ್ಕೆ ಐತೆ ಸರ್. ಟೇಪ್ ಇದೆಯಾ? ಹ್ಞೂ. ಓಕೆ. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ ಪರ್ಸೆಂಟೇಜ್ ಒಂದು 40% ಅದ ಸರ್. 40%? ಸರ್, ಇದು ಇಂಜಿನ್ ಮಾತ್ರನಾ ಅಥವಾ ಬೇರೆ ಟ್ರಾಲಿ ಮೋಟರ್ಗಳು ಏನಾದ್ರು ಕೊಡ್ತೀರಾ ಹೆಂಗೆ? ಏನಿಲ್ಲ ಸರ್, ಬರೀ ಇಂಜನ್ ಅಷ್ಟೇ ರೀ. ಬರೀ ಇಂಜಿನ್ ಅಷ್ಟೇ? ಹ್ಞೂ ರೀ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗಿರೋದು ಏನಾದ್ರು ಇದೆಯಾ ಸರ್? ಏನೇನಿಲ್ಲ ಸರ್. ಸರ್, ಇದು ಫ್ಯೂಲ್ ಡೀಸೆಲ್ ಹೆಂಗೆ ಸರ್? ಇದು ಗಂಟೆಗೆ ಎಷ್ಟು ಬೇಕಾಗುತ್ತೆ? ಒಂದು 2 ಲೀಟ್ರ್ ತೊಗೋತಾರೆ. 2 ಲೀಟ್ರ್ 1 ಗಂಟೆ ಓಡಿಸ್ಬೋದು? ಹ್ಞೂ ರೀ. ಓಕೆ. ಒಂದು ಗಂಟೆಗೆ ಎಷ್ಟು ಎಕರೆ ಉಳುಮೆ ಮಾಡ್ಬೋದು ಸರ್? ಒಂದು ಹರಗುದಿದ್ರ 1.5 ಎಕರೆ 2 ಎಕರೆ ತನಕ ಆಗ್ತಾರೆ. ಮತ್ತು ನೇಗಿಲಿದ್ದ 2 ತಾಸು 1 ಎಕರೆ ಆಗ್ತಾರೆ. ಆ ಥರ. ಓಕೆ ಸರ್. ಈ ಗಾಡಿಗೆ ನೀವೇ ಓನರಾ? ಹಾಂ, ನಾವು ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಇದು ರೀ, ಬಿಜಾಪುರ ಜಿಲ್ಲಾ ತಾಳಿಕೋಟೆ ತಾಲೂಕು ರೀ, ಬೆಕ್ನಾಳ. ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕು. ಹಾಂ. ಓಕೆ ಸರ್. ತಾಳಿಕೋಟೆಯಿಂದ 18 ಕಿಲೋಮೀಟರ್ ಅದ ನಮ್ಮೂರು. ತಾಳಿಕೋಟೆಯಿಂದ 18 ಕಿಲೋಮೀಟ್ರಾ? ಹ್ಞೂ. ಓಕೆ ಸರ್. ಈಗ ಕೊನೆಯದಾಗಿ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ? ರೇಟ್ 2.5 ಸರ್. 2.5ನಾ? ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗುತ್ತಾ? ಕಮ್ಮಿ ಮಾಡ್ಬೋದು. ಕಡಿಮೆ ಮಾಡ್ತೀರಾ? ಹಾಂ, ನೋಡಿ ಕಮ್ಮಿ ಮಾಡ್ಕೊಡಮ್. ಅಂದ್ರೆ ನಾವು ಯೂಟ್ಯೂಬ್ದಾಗ ಹೇಳೋದೇ ಐತಿ ಹೇಳಮ್ ರೀ, ಕೊಡೋದಾಗ ಕಮ್ಮಿ ಮಾಡಿಕೊಡಮ್. ಹಾಂ, ಸರಿ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ. ಹ್ಞೂ. ಕಾಂಟ್ಯಾಕ್ಟ್ ನಂಬರ್ ಇದನ್ನೇ ಕೊಟ್ಟಿರಲ್ಲ? ನನಗೆ ಕಾಲ್ ಮಾಡಿದ್ದೀನಲ್ಲ ಇದೆ? ಹಾಂ, ಇದೇ ನಂಬರ್ ಕೊಡಿ. ಓಕೆ ಸರ್, ಆಯಿತು. ನೋಡೋಣ. ಯಾರನ್ನ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್. ಹಾಂ ಸರ್, ಕಮ್ಮಿ ಮಾಡ್ಕೊಡಮ್. ಓಕೆ ಸರ್. ಓಕೆ, ಆಯ್ತು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ
ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.